ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ 4 ನಿಗಮಗಳ ನೌಕರರಿಗೆ 12/5/2026 ಸರ್ಕಾರದ ನಡಾವಳಿಗಳ ಪ್ರಕಾರ ಯಥಾವತ್ತಾಗಿ 1/7/2026 ತಾರೀಕು KSRTC ವ್ಯವಸ್ಥಾಪಕ ನಿರ್ದೇಶಕರ ಮೂಲಕ ಸರ್ಕಾರ ನಡಾವಳಿಗಳಲ್ಲಿ ಏನು ಘೋಷಣೆ ಮಾಡಿತೋ, ನಿರ್ಧಾರ ಮಾಡಿತೋ ಅದರಂತೆ 12.5% ವೇತನ ಹೆಚ್ಚಳವನ್ನು ಘೋಷಣೆ ಮಾಡಿದೆ. ನಾನು ಹಲವಾರು ಬಾರಿ ಪ್ರಸ್ತಾಪ ಮಾಡ್ತಾಯಿದ್ದೆ. ಸರ್ಕಾರದ ಮುಂದಿರೋದು ಯಾವುದೇ ಸರಿಸಮಾನ ಅಲ್ಲ, ಮತ್ತೊಂದು ಮಗದೊಂದಲ್ಲ, ಶೇಕಡಾವಾರು ಲೆಕ್ಕದಲ್ಲಿ ವೇತನ ಹೆಚ್ಚಳ ಅದು 12.5% ಅಂತ ನಾನು ಹೇಳ್ತಾನೆ ಇದ್ದೆ. ಹಂಗನ್ಬಿಟ್ಟು ನನಗೆ ಯಾರೋ ಹೇಳ್ಬಿಟ್ಟಿದ್ರು, ಮುಖ್ಯಮಂತ್ರಿಗಳು ನಮ್ಮ ಸೋದರ ಸಂಬಂಧಿದವರು ಹೇಳ್ಬಿಟ್ರು, ಇಲ್ಲ ಸಾರಿಗೆ ಸಚಿವರು ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಹೇಳ್ಬಿಟ್ಟಿದ್ದ ಅಂತಲ್ಲ. ಆರುವಾಗಲೇ ಕಾಣ್ಬೋದು ಕಾಗೆ ತರಡ ಅನ್ನುವಂಗೆ ಯಾವಾಗ ಸಂಘಟನೆಗಳಲ್ಲಿ ಒಮ್ಮತ ಇರಲಿಲ್ವೋ, ವಿಭಿನ್ನ ನಿಲುವುಗಳಿದ್ವೋ ಅದನ್ನು ಬಳಸ್ಕೊಂಡಂಥ ಸರ್ಕಾರ ತನ್ನ ಕೆಲಸವನ್ನು ಸುಲಲಿತವಾಗಿ ಮಾಡಿ ಮುಗಿಸಿದೆ. ಇಲ್ದಿದ್ರೆ ಸಂಘಟನೆಗಳು ಒಗ್ಗಟ್ಟಾಗಿದ್ದರೆ ಬಹುಶಃ ಆ ಕರೋನಾ ಸಂದರ್ಭದಲ್ಲೇ ಸ್ವಾಮಿ 15% ಕೊಟ್ಟವ್ರೆ, ಬಸ್ಗಳೆಲ್ಲ ಓಡಿರಲಿಲ್ಲ, ಜನಗಳು ಇಲ್ಲದೆ ಇದ್ರೂ ಅವತ್ತಿನ ಆದೇಶವನ್ನು ನಾವು ನೋಡಿರಲಿಲ್ಲ. ಹಂಗಾಗಿ ದಯವಿಟ್ಟು ಆಗ 15 ಕೊಟ್ಟವ್ರೆ, ನೀವು ಅದ್ರ ಮೇಲೆ 1 ಕೊಟ್ಟು ಗೌರವ ಉಳಿಸ್ಕೊಳ್ಳಿ ಅಂತ ಮನವರಿಕೆ ಮಾಡಿಕೊಟ್ಟಿದ್ರೆ ಕನಿಷ್ಠ 15-16 ಕೊಡ್ತಿದ್ರು. ಈಗ ಕಾಲ ಮಿಂಚೋಗಿದೆ. ಈಗೇನು ಮಾಡೋಕ್ಕೆ ಹೋದರೆ ರೈಲು ಹೋದ್ಮೇಲೆ ಟಿಕೆಟ್ ತಗೊಂಡ್ರು ಅಂತಾರಲ್ಲ, ಆ ಪರಿಸ್ಥಿತಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣದಲ್ಲಿ ನಾವು ರೈಲು ಇದ್ದಾಗ ಟಿಕೆಟ್ ತಗೊಂಡ್ರೆ ಪ್ರಯೋಜನಕ್ಕೆ ಬರ್ತದೆ. ಆ ರೈಲು ಈ ಕಡೆ ಕೆಂಗೇರಿಗೋ, ಆ ಕಡೆ ಯಶವಂತಪುರಕ್ಕೋ, ಈ ಕಡೆ ಬೈಯಪ್ಪನಹಳ್ಳಿಗೋ, KR ಪುರಂಗೋ ಹೋಗಿದ್ದಾಗ ಟಿಕೆಟ್ ತಗೊಂಡ್ರೆ ಪ್ರಯೋಜನಕ್ಕೆ ಬರ್ತದ? ಹಂಗಾಗಿ ಮುಗಿದೋಯ್ತು ಇಲ್ಲಿಗೆ. ಇದನ್ನು ತಗೊಳ್ಳೋಕ್ಕೆ ಎಷ್ಟೊಂದು ಧರಣಿ ಸತ್ಯಾಗ್ರಹಗಳು, ಉಪವಾಸ ಸತ್ಯಾಗ್ರಹಗಳು, ಎಷ್ಟೊಂದು ಮನವಿ ಪತ್ರಗಳು, ಬಹುಶಃ ಒಂದು ಲಾರಿ ಆಯ್ತಿದ್ವೇನೋ. ಸಾರಿಗೆ ನಿಗಮಗಳು ಕೊಟ್ಟಿರುವಂಥ ಮನವಿ ಪತ್ರಗಳೆಲ್ಲನೂ ಒಂದು ತಕ್ಕ ಇಟ್ಬಿಟ್ಟಿದ್ರೆ ಒಂದು ಲಾರಿ ಆಯ್ತಿದ್ವೇನೋ. ಆದರೆ ಬೆಟ್ಟವನ್ನು ಅಗದು ಇಲ್ಲಿ ಹಿಡ್ದಂಗಾಯ್ತು. ಯಾಕೆಂದರೆ ಸರಿಸಮಾನ ವೇತನ, 40% ವೇತನ ವ್ಯತ್ಯಾಸ ಇದೆ ಕೊಡಿ ಅಂತ ಸಂಘಟನೆಗಳ ಒಂದು ಬಣ, ಇನ್ನೊಂದು ಸಂಘಟನೆಗಳು 25% ವೇತನ ಹೆಚ್ಚಳ ಮಾಡಿ, ಮತ್ತೊಂದು ಸಂಘಟನೆಗಳು ಸರಿಸಮಾನ ಪ್ರಣಾಳಿಕೆ ಜಾರಿ ಮಾಡಿ ಇಲ್ಲ 25% ಕೊಡಿ, ಮನೆಯೊಂದು 3 ಬಾಗಿಲು. ಇನ್ನೇನು ಮಾಡ್ತದೆ ಸರ್ಕಾರ ಅಲ್ವಾ? ಸಂಘಟನೆಗಳಲ್ಲಿ ಒಮ್ಮತ ಇಲ್ಲ ಅಂದಮೇಲೆ ಸರ್ಕಾರ ತನ್ನ ಜಾಣ ನಡೆಯನ್ನು ಅನುಸರಿಸಿದೆ. ಸ್ವಾಮಿ, ಶಕ್ತಿ ಯೋಜನೆ, ಇನ್ನುಳಿದಂಥ ನಿಮ್ಮ ಗ್ಯಾರಂಟಿಗಳು ಎಷ್ಟೊಂದು ಗೊಂದಲ ಅದೋ. ನೀವು ತರಾತುರಿಯಲ್ಲಿ ಶಕ್ತಿ ಯೋಜನೆ ಜಾರಿ ಮಾಡಿದ್ರಿ, ಎಲ್ಲೋ ಟಿಕೆಟ್ ತಗೊಂಡು ಎಲ್ಲೋ ಇಳ್ದು ಹೊಂಟೋದ್ರು, 300-400 ಜನ ಕಂಡಕ್ಟ್ರು ಸಸ್ಪೆಂಡ್ ಆದರು, ಡಿಪೋ ಚೇಂಜ್ ಆಯಿತು, 1-2 ವಾರ್ಷಿಕ ವೇತನ ಬಡ್ತಿಗಳು ಅದು ಲಕ್ಷಾಂತರ ರೂಪಾಯಿ ಕಳ್ಕೊಂಡ್ರು ಅವರು ಇದರಿಂದ. ಹಂಗಾಗಿ ದಯವಿಟ್ಟು ಅವರು ಕರೋನಾ ಸಂದರ್ಭದಲ್ಲಿ 15% ಮಾಡವ್ರೆ, ನೀವು ಅದ್ರ ಮೇಲೆ 1 ಮಾಡಿ ಅಂತ ಸಂಘಟನೆಗಳು ಕೇಳಿದರೆ ಖಂಡಿತ 16-17 ಕೊಡ್ತಿದ್ರು. ಈ ಸಂಘಟನೆಗಳಲ್ಲಿ ಒಮ್ಮತ ಇರಲಿಲ್ವಲ್ಲ, ಹಂಗಾಗಿ ಸರ್ಕಾರ ಭರ್ಜರಿ ಸಿಹಿ ಸುದ್ದಿ ಅಂತೇಳಿ 12.5% ವೇತನ ಹೆಚ್ಚಳ ಮಾಡಿದೆ. ಇಲ್ಲದೆ ಇನ್ನೂ ಹೆಚ್ಚಿನ ಸಿಹಿ ಸುದ್ದಿ ನಿಮಗೆ ಸಿಗ್ತಿತ್ತು. ಮುಂದೇನಿಲ್ಲ, ನಾನು ಹೇಳೋದಲ್ಲ, ರೈಲು ಹೊಂಟೋಗದೆ. ಇನ್ನು 2029 ತನಕ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಪಾಲಿಗೆ ಬಂದದ್ದು ಪಂಚಾಮೃತ, ನಾವು ಪಡ್ಕೊಬಂದಿರೋದೇ ಇಷ್ಟು ಅಂದ್ಕೊಂಡು ಕಾಲ ಕಳ್ಕೊಂಡು ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಕರ್ತವ್ಯ ಮಾಡಿಕೊಂಡು ಹೋಗಿ. ಸಂಬಳ ಯಾಕೆ ಜಾಸ್ತಿ ಮಾಡಬೇಕು ಸರ್ಕಾರಿ ನೌಕರರಿಗಿಂತ ಸಾರಿಗೆ ಸಂಸ್ಥೆ ನೌಕರರಿಗೆ ಅಂದರೆ, ನಾನು ಹೇಳ್ತಾನಲ್ಲ, ಸರ್ಕಾರಿ ನೌಕರರು ಬೆಳಗ್ಗೆ ಬಂದು ಸಂಜೆ ಹೋಯ್ತಾರೆ ಮನೇಲಿ, ಚಳಿ ಆದರೆ ಆರಾಮಾಗಿ ಉಲ್ಲನ್ ರಗ್ಗ ಹೊತ್ಕೊಂಡು ತೆಪ್ಕೊಂಬನಿಗೆ ಹೋಗ್ತಾರೆ, ಸೆಕೆ ಕಾಲ ಆದರೆ ಪ್ಯಾನ್ ಹಾಕೊಂಡು ಹಾರಾಕೊಂಬನಿಗೆ ಹೋಗ್ತಾರೆ. ಸಾರಿಗೆ ನಿಗಮಗಳ ನೌಕರರು, ಅದರಲ್ಲೂ ಮಹಿಳೆಯರು ಇದ್ದಾರಲ್ಲ,
ಬೆಳಿಗ್ಗೆ ಮೊದಲ ಪಾಳಿಗೆ ಹೋಗೋರು 4 ಗಂಟೆಗೆ ಎದ್ದು ಬರಬೇಕು. ಅವರು ನಿತ್ಯ ಕರ್ಮ ಮುಗಿಸಿ ಅಡುಗೆ ಮಾಡಿ ಮಕ್ಕಳು ಮನೆ ಯಜಮಾನಿಗೆಲ್ಲ ನಿರ್ದೇಶನ ನೀಡಿ ಬರಬೇಕು. ಇನ್ನು 2ನೇ ಪಾಳಿ ಮುಗಿಸ್ಬಿಟ್ಟು ರಾತ್ರಿ 10 ಗಂಟೆ ಮುಗಿದ ಮೇಲೆ ಹೋಗೋದಕ್ಕೆ ಗಾಳಿಗಾರ ಹೋಯ್ತಾರಲ್ಲ, ಆ ಟೈಮ್ಗೆ ಅವ್ರು ಹೋಗಿ ತಿನ್ಬಿಟ್ಟು ಮಲ್ಕೋಬೇಕು. ಅತಿ ಹೆಚ್ಚಿನ ಕಷ್ಟ ಸರ್ಕಾರದ ಎಲ್ಲ ಇಲಾಖೆ ನಿಗಮಗಳ ನೌಕರರಿಗಿಂತ ಸಾರಿಗೆ ಸಂಸ್ಥೆ ನಿಗಮಗಳ ನೌಕರರಿಗೆ ಇದೆ. ಸರ್ಕಾರಿ ನೌಕರರು ಬೇರೆಯವರೆಲ್ಲ ಹಬ್ಬ ಹರಿದಿನ ಅಂದ್ಬಿಟ್ಟು ಬಾಡು ಬಳ್ಳೆ ಇಟ್ಕೊಂಡು ಹೊಸ ಬಟ್ಟೆ ಇಕ್ಕೊಂಡು ಹೆಂಡತಿ ಮಕ್ಕಳ ಜೊತೆಲಿ ದೇವಸ್ಥಾನ ಅಲ್ಲಿ ಇಲ್ಲಿ ಪಾರ್ಕು ಅಂತ ತಿರ್ಗಾಡೋಕೆ ಹೋಗ್ತಾರೆ. ಆದರೆ ಇವರು ಮಾಸ್ಲು ಬಟ್ಟೆ ಇಕ್ಕೊಂಡು ರಟ್ಟಾಸ್ಕೊಂಬನಿಕ್ಕೊಂದು ಬಸ್ಸಲ್ಲಿ ಹಬ್ಬ ಹರಿದಿನ ಅಂದೇ ಟಿಕೆಟ್ ಹರಿತಾ ಇರ್ತಾರೆ. ಗ್ಯಾರಂಟಿ ವೇತನ ಹೆಚ್ಚಳ ಇವತ್ತಿನ ಮಟ್ಟಿಗೆ ಇದು ಕಡಿಮೆನೇ. ಆದರೆ ಏನು ಮಾಡೋಕ್ಕಾಗೋದಿಲ್ಲ, ಸಂಘಟನೆಗಳು ಒಮ್ಮತ ಇಲ್ಲದೆ ಇದ್ದಾಗ ಸರ್ಕಾರ ಈ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ತದೆ. ಹಂಗಾಗಿ ಈ ಹಿಂದಿನ ವೇತನ ಒಪ್ಪಂದ ಆಗಿತ್ತಲ್ಲ ಅನ್ಯಾಯ, 2020ರಿಂದ ಮಾಡಬೇಕು ಅಂದ್ಬಿಟ್ಟು 3 ವರ್ಷ ತಡವಾಗಿ ಮಾಡಿದ್ರು ಅಂತೇಳಿ, ಅದು ನಾವು 27ರಿಂದ ಮಾಡಬೇಕಾಗಿತ್ತು, ಈಗ 25ಕ್ಕೆ ಮಾಡಿಬಿಟ್ಟಿವಿ ಅಂತ ಇದು ಸರಿ. ಸುಮಾರು ಒಬ್ಬೊಬ್ಬ ನೌಕರನಿಗೆ 1 ಲಕ್ಷ ರೂಪಾಯಿ ನಷ್ಟ ಆಯಿತು. 1 ಲಕ್ಷ ರೂಪಾಯಿ ಇದ್ದರೆ LKGಯಿಂದ 4-5ನೇ ಕ್ಲಾಸು ಓದ್ತಾ ಇರುವಂಥ ಮಕ್ಕಳಿದ್ರೆ 1 ವರ್ಷದ ಫೀಸ್ ಆಯ್ತಿತ್ತು 2 ಮಕ್ಳುಗಳಿಗೆ. ಎಲ್ಲಾರ ನಾವು 10 ರೂಪಾಯಿ 100 ರೂಪಾಯಿ ಬಿದ್ದೋದ್ರೆ ಒಟ್ಟುರ್ಕೋತೀವಿ ಹೋಯ್ತಲ್ಲಪ್ಪ ಅಂತ. ಲಕ್ಷಾಂತರ ರೂಪಾಯಿ ಬಹುಶಃ ಸಂಸ್ಥೆಯ ಒಟ್ಟು ನೌಕರರಿಗೆ ಲೆಕ್ಕ ಹಾಕೊಳ್ಳೋದಾದರೆ 1300ರಿಂದ 1400 ಕೋಟಿ ರೂಪಾಯಿ ಸಂಸ್ಥೆ ನೌಕರರಿಗೆ ನಷ್ಟ ಆಗಿದೆ. ತಪ್ಪ್ಯಾರ್ದು? ಸಾರಿಗೆ ಸಚಿವರು ಅನ್ಸ್ಕೊಂಡವರು ನನ್ನ RTO ಇಲಾಖೆ ಇದೆಯಲ್ಲ ಅದಕ್ಕೆ ವೇತನ ಆಯೋಗ ಜಾರಿಯಾದಾಗ ಜಾರಿ ಆಯ್ತದೆ, ಆದರೆ ಈ ನಿಗಮಗಳ ನೌಕರರಿಗೆ 4 ವರ್ಷಕ್ಕೊಮ್ಮೆ ಪರಿಷ್ಕರಣೆ ಆಗಬೇಕು, ಅವ್ರು 10% ಅಲ್ಲಿ 4 ವರ್ಷಕ್ಕೊಂದ್ಸಲ ಕೊಟ್ಬಿಟ್ಟು ಹೋಗಿದ್ರೆ ಇವತ್ತು ಲಕ್ಷಾಂತರ ರೂಪಾಯಿ ಕಳ್ಕೊಳ್ಳುವಂಥ ಸಂಭವ ಗೊತ್ತಿರಲಿಲ್ಲ. ಒಟ್ಟೂರಿಗೇನೋ ಮಾತಾಡ್ಬೋದು, ಆದರೆ ಕಾಲ ಮಿಂಚೋಗಿದೆ. ನೆನ್ನೆ ಏನು ಆದೇಶ ಬಂದಿದೆ ಆ ಆದೇಶ ಈ ತಿಂಗಳು ಎಲ್ಲ ನೌಕರರ ಸೇವಾವಧಿ ಪುಸ್ತಕಕ್ಕೆ ಸೀಲ್ ಹೊಡಿತಾರೆ, ಅಂದರೆ SR ಬುಕ್ ಎಂಟ್ರಿ ಮಾಡ್ತಾರೆ. ಈ ತಿಂಗಳು ಸಂಬಳದಲ್ಲಿ ಸೇರ್ತದೆ. 20 ವರ್ಷ ಸರ್ವಿಸ್ ಮಾಡಿದ್ರು ನಮ್ಮಂಥವ್ರಿಗೊಂದು 4-5 ಸಾವಿರ ರೂಪಾಯಿ ಜಾಸ್ತಿ ಆದದೇನೋ, ಇನ್ನೊಂದು 30 ವರ್ಷ ಸೇವೆ ಮಾಡಿರೋ ಒಂದು 6,000, 15 ವರ್ಷ ಸರ್ವಿಸ್ ಮಾಡಿರೋ ಒಂದು 4-5 ಆಗೋದಿಲ್ಲ 3-4 ಸಾವಿರ ಜಾಸ್ತಿ ಆದದೇನೋ. ಲಕ್ಷಾಂತರ ರೂಪಾಯಿ ಕಳ್ಕೊಂಡು ತಗೊಂಡು ಆರಾಮಾಗಿ ಕಾಲ ಕಳೀತಾ ಹೋಗಿ. ನಾನು ಹೇಳ್ತಾ ಇದ್ನಲ್ಲ ಯಾವಾಗಲೂ ಸರಿ ಸಮಾನ ಮತ್ತೊಂದು ಮಗದೊಂದು ಇಲ್ಲ, ಸರ್ಕಾರದ ಮುಂದಿರುವುದೇ ಶೇಕಡಾವಾರು ಲೆಕ್ಕದಲ್ಲಿ ವೇತನ ಹೆಚ್ಚಳ ಮಾಡೋದು ಅಂತ ಅಲ್ಲಿಗೆ ಬಂದು ನಿಂತಿದೆ. ನಮ್ಮ ಯಾರೋ ಸ್ನೇಹಿತರು ಹೇಳ್ತಿದ್ರು, ಕೂಟ ಸಂಘಟನೆಗಳ ಸಹಪಾಠಿಗಳು ಹೇಳೋರು, ಜ್ಯೋತಿಷ್ಯಕಾರ ಇವನು, ಜ್ಯೋತಿಷ್ಯ ಹೇಳ್ತಾವನೆ, ಶಾಸ್ತ್ರ ಹೇಳ್ತಾವನೆ ಅಂತ. ಶಾಸ್ತ್ರಗಳು ಸಹ ಒಂದಲ್ಲ ಒಂದಿನ ನಿಜ ಆಯ್ತವೆ. ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಯಾರೋ ಹೇಳಿದ್ರಂತ ಯಾವತ್ತು, ಒಂದಲ್ಲ ಒಂದಿನ ಈ ರಾಜ್ಯದ ಮುಖ್ಯಮಂತ್ರಿ ಆಯ್ತೀಯಪ್ಪ ನೀನು ಅಂತ. ಈಗಾದರೂ ಹಂಗೆ ನಾನು ಹೇಳ್ತಿದ್ನಿ ಹೊರತು ನನಗೆ ಯಾರೂ ಹೇಳಿರಲಿಲ್ಲ. ಇನ್ಯಾರೋ ಒಬ್ಬ ಸ್ನೇಹಿತ ಹೇಳ್ತಾನೆ, ನೀನು ಸರ್ಕಾರ ಜೊತೆಲಿ ಅಡ್ಜಸ್ಟ್ಮೆಂಟ್ ಆಗ್ಬಿಟ್ಟಿದ್ಯೇನೋ, ಅದು ಹೆಂಗೆ 12.5% ಆಯ್ತದೆ ಅಂತ ಹೇಳಿಯೇ, ನಿನಗೆ ಯಾರು ಹೇಳಿರೋರು ಅಂತ ಹೇಳ್ತಿರು. ಯಾರೂ ಹೇಳ್ತಿರಲಿಲ್ಲ. ಈ ಸರ್ಕಾರದ ನಡಾವಳಿಗಳನ್ನು ಗಮನಿಸಿ, ಸಂಘಟನೆಗಳ ಈ ಆಟಗಳನ್ನು, ಸಾಧಾರಣ ಆಟಗಳನ್ನು ಗಮನಿಸಿ ನಾನು ಹೇಳ್ತಿದ್ದೆ ಹೊರತು ನನಗೇನು ಯಾರೂ ಹೇಳ್ತಿರಲಿಲ್ಲ. ಸರ್ವಜ್ಞನೆಂಬವನು ಗರ್ವದಿಂದ ಆದವನೇ, ಸರ್ವರೊಳಗೊಂದು ನುಡಿಯ ಕಲ್ತವನೇ ಸರ್ವಜ್ಞ ಅನ್ನುವಂಗೆ ಈ ಸಂಘಟನೆಗಳ ಇವರ ಆಟಪಾಠ, ಸರ್ಕಾರದ ಸಚಿವರ ಹೇಳಿಕೆ 3, 5, 7 ಕೊಡ್ತೀವಿ ಅಂತಿದ್ರು ಅಂತ, ಅದು ಲಾಸ್ಟ್ಗೆ ಇಲ್ಲಿಗೆ ಬಂದು ನಿಲ್ಬೋದು ಅಂತ ಹೇಳ್ತಿದ್ದೆ ಹೊರತು ಏನೋ ಒಂದು ಊಹೆ ಮೇಲೆ ಹೇಳ್ತಿದ್ದೆ. ಇವೆಲ್ಲನ ಗಮನಿಸಿ, ಅದು ಬಿಟ್ಟರೆ ನಾನೇನು ದಿವ್ಯಜ್ಞಾನಿ ಅಲ್ಲ ಅಂತ ಹೇಳ್ತಾ ಈ ವಿಡಿಯೋಗೆ ಪೂರ್ಣ ವಿರಾಮ ಆಗ್ತಾಯಿದ್ದೀನಿ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಶುಭ ದಿನ, ವಂದನೆಗಳು.